ಸ್ಟೂಡೆಂಟ್ಸ್ ಗೆಲ್ಲ ನೀವು ಕ್ಲಾಸ್ ಅನ್ನ ಹೇಳ್ಬಹುದು. ಯೂಟ್ಯೂಬ್ ಅಲ್ಲಿ ಕೂಡ ನೀವು ಎಜುಕೇಶನ್ ಗೆ ಸಂಬಂಧಪಟ್ಟ ಕ್ಲಾಸ್ ಅನ್ನ ಕೂಡ ನೀವು ಹೇಳಬಹುದು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ವೈಟ್ ಬೋರ್ಡ್ ಸ್ಟ್ಯಾಂಡ್ ಅನ್ನ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಈ ಒಂದು ವೈಟ್ ಬೋರ್ಡ್ ಸ್ಟ್ಯಾಂಡ್ ಯಾವ ರೀತಿಯಾಗಿದೆ, ಇದರ ಫುಲ್ ಡೀಟೇಲ್ಸ್ ಅನ್ನ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ನಾನೀಗ ಈ ಒಂದು ವೈಟ್ ಬೋರ್ಡ್ ಸ್ಟ್ಯಾಂಡ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನೇನು ಬಂದಿದೆ ಅಂತ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಓಪನ್ ಮಾಡ್ತಾ ಇದ್ದೀನಿ. ನಾನೀಗ ಈ ಒಂದು ಟ್ರೈಪಾಡ್ ಅನ್ನ ತುಂಬಾ ದೊಡ್ಡದಾಗಿದೆ. ಫ್ರೆಂಡ್ಸ್, ಈಗ ನಾನು ಈ ಒಂದು ಟ್ರೈಪಾಡ್ ಅನ್ನ ಬಾಕ್ಸ್ ನಿಂದ ಹೊರಗಡೆ ತೆಗೆದಿದ್ದೀನಿ. ನೋಡಿ, ಈ ಒಂದು ಟ್ರೈಪಾಡ್ ಅನ್ನ ಯಾವ ರೀತಿಯಾಗಿ ಪ್ಯಾಕ್ ಮಾಡಿದ್ದಾರೆ ಅಂತ. ಈ ಒಂದು ಟ್ರೈಪಾಡ್ ಗೆ ವೈಟ್ ಕವರ್ ಅನ್ನ ಸುತ್ತಿದ್ದಾರೆ. ಇದನ್ನ ಕೂಡ ನಾವು ರಿಮೂವ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಈ ಒಂದು ಟ್ರೈಪಾಡ್ ಗೆ ಸುತ್ತಿರುವ ಕವರ್ ಅನ್ನ ಕೂಡ ರಿಮೂವ್ ಮಾಡಿದ್ದೀನಿ. ಇದನ್ನು ನಾನು ಸ್ಟ್ಯಾಂಡ್ ಮಾಡ್ತೀನಿ. ಈಗ ಇಲ್ಲಿ ರೀತಿಯಾಗಿ ಸ್ಟ್ಯಾಂಡ್ ಮಾಡ್ಬೇಕಾಗತ್ತೆ. ವೈಟ್ ಬೋರ್ಡ್ ನ ನಾವಿಲ್ಲಿ ಇಡಬೇಕಾಗತ್ತೆ. ನಾನೀಗ ಇಟ್ಟು ತೋರಿಸ್ತೀನಿ ನಿಮ್ಗೆ. ನೋಡಿ ಫ್ರೆಂಡ್ಸ್, ತುಂಬಾನೇ ದೊಡ್ಡದಾಗಿದೆ ಈ ಒಂದು ಸ್ಟ್ಯಾಂಡ್. ಫ್ರೆಂಡ್ಸ್, ನಾನಿಲ್ಲಿ ನಿಮ್ಗೆ ಈ ಒಂದು ಟ್ರೈಪಾಡ್ ನ ಫುಲ್ ಆಗಿ ತೋರಿಸ್ತಾ ಇದ್ದೀನಿ. ನೋಡಿ, ಕೆಳಗಿನಿಂದ ಮೇಲಿನವರೆಗೆ ಯಾವ ತರ ಇದೆ ಅಂತ ನೀವಿಲ್ಲಿ ನೋಡ್ಬೋದು. ನಾನೀಗ ಕೆಳಗಿನಿಂದ ಈ ಒಂದು ಟ್ರೈಪಾಡ್ ನ ತೋರಿಸ್ತಾ ಇದ್ದೀನಿ ನಿಮ್ಗೆ. ಇಲ್ಲಿ ನಿಮ್ಗೆ ಎರಡು ಕ್ಲಿಪ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ. ಇದು ಕೆಳಗಡೆ ನಿಮ್ಗೆ ವೈಟ್ ಬೋರ್ಡ್ ನ ಇಟ್ಕೋಬೇಕಂದ್ರೆ ಇಲ್ಲಿ ಕೆಳಗಿನ ಕ್ಲಿಪ್ ಅಲ್ಲಿ ಇಟ್ಕೋಬಹುದು, ಅಥವಾ ಇನ್ನೂ ಸ್ವಲ್ಪ ಮೇಲೆ ಬೇಕಾದ್ರೆ ಇಲ್ಲಿ ಮೇಲೆ ಒಂದು ಕೂಡ ಕ್ಲಿಪ್ ಕೊಟ್ಟಿದ್ದಾರೆ. ಇದರಲ್ಲಿ ಕೂಡ ನೀವು ಇಟ್ಕೊಂಡು ವೈಟ್ ಬೋರ್ಡ್ ನ ಉಪಯೋಗ ಮಾಡ್ಕೊಳ್ಬಹುದು. ಇದರ ಫುಲ್ ವಿಡಿಯೋನ ನಾನು ಇಲ್ಲಿ ನಿಮ್ಗೆ ತೋರಿಸ್ತಿದ್ದೀನಿ, ನೋಡಬಹುದು ಯಾವ ರೀತಿಯಾಗಿದೆ ಅಂತ ಈ ಒಂದು ಸ್ಟ್ಯಾಂಡ್, ವೈಟ್ ಬೋರ್ಡ್ ಸ್ಟ್ಯಾಂಡ್. ಹಾಗೇನೆ ನಾನು ಇದರ ಮೇಲೆ ವೈಟ್ ಬೋರ್ಡ್ ನ ಇಟ್ಟು ಕೂಡ ನಿಮ್ಗೆ ತೋರಿಸ್ತೀನಿ. ನೋಡ್ತಾ ಇದ್ರಲ್ಲ, ಈ ಒಂದು ಸ್ಟ್ಯಾಂಡ್ ತುಂಬಾನೇ ದೊಡ್ಡದಾಗಿ ಕೊಟ್ಟಿದ್ದಾರೆ. ಇದು ಈ ಒಂದು ಸ್ಟ್ಯಾಂಡ್ 5.5 ಫೀಟ್ ಇದೆ. ನೀವು ಇಲ್ಲಿ ನೋಡ್ತಿರ್ಬೋದು. ನಾನೀಗ ವೈಟ್ ಬೋರ್ಡ್ ನ ಇಟ್ಟು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ನಾನು ಈ ಒಂದು ಸ್ಟ್ಯಾಂಡ್ ಮೇಲೆ ವೈಟ್ ಬೋರ್ಡ್ ಅನ್ನು ಇಟ್ಟಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾನು ಮೇಲಿನ ಸ್ಟೆಪ್ ಅಲ್ಲಿ ಇಟ್ಟಿದ್ದೀನಿ, ಕೆಳಗಡೆ ಕ್ಲಿಪ್ ಅಲ್ಲಿ ಇಟ್ಟಿಲ್ಲ. ಕೆಳಗಡೆ ಕೂಡ ಇಟ್ಟು ತೋರಿಸ್ತೀನಿ. ನೋಡಿ ಯಾವ ರೀತಿಯಾಗಿ ಇದೆ ಅಂತ ಈ ಒಂದು ಟ್ರೈಪಾಡ್ ವೈಟ್ ಬೋರ್ಡ್ ಇಟ್ಟ ಮೇಲೆ ಕೂಡ. ನಾನೀಗ ಕೆಳಗಡೆ ಇಟ್ಟಿದ್ದೀನಿ. ಈಗ ಮೇಲ್ಗಡೆ ಇಟ್ಟು ತೋರಿಸ್ತೀನಿ. ಈ ಒಂದು ವೈಟ್ ಬೋರ್ಡ್ ನ ಮೇಲ್ಗಡೆ ಕ್ಲಿಪ್ ಅಲ್ಲಿ ಇಡ್ತೀನಿ. ನಿಮ್ಗೆ ಸ್ವಲ್ಪ ಮೇಲೆ ಬೇಕಂದ್ರೆ ವೈಟ್ ಬೋರ್ಡ್ ನ ಈ ಒಂದು ಸ್ಟ್ಯಾಂಡ್ ಮೇಲೆ ಈ ರೀತಿಯಾಗಿ ಮೇಲೆ ಇಟ್ಕೊಂಡು ಅಡ್ಜಸ್ಟ್ಮೆಂಟ್ ಕೂಡ ನೀವು ಮಾಡ್ಕೊಳ್ಬಹುದು. ನಾನೀಗ ವೈಟ್ ಬೋರ್ಡ್ ಪ್ಲೇಸ್ ಮಾಡಿ ಕೂಡ ನಿಮ್ಗೆ ತೋರಿಸ್ತೀನಿ. ಈ ಒಂದು ಟ್ರೈಪಾಡ್ ನ ಎಲ್ಲೆಲ್ಲಿ ಬಳಸಬಹುದು, ಯಾವ ಕಾರಣಕ್ಕಾಗಿ ಬಳಸಬಹುದು ಅಂತ ಕೂಡ ನಾನು ಹೇಳ್ತೀನಿ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು, ನಾನು ಆಲ್ರೆಡಿ ಈ ಒಂದು ಸ್ಟ್ಯಾಂಡ್ ಮೇಲೆ ವೈಟ್ ಬೋರ್ಡ್ ಅನ್ನ ಇಟ್ಟಿದ್ದೀನಿ. ಈ ಒಂದು ವೈಟ್ ಬೋರ್ಡ್ ಅನ್ನ ನೀವು ಎರಡು ಸ್ಟೆಪ್ ಅಲ್ಲಿ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬಹುದು. ಇಲ್ಲಿ ಕೆಳಗಡೆ ಇನ್ನೊಂದು ಸ್ಟೆಪ್ ಇದೆ. ಕೆಳಗಡೆ ಸ್ಟೆಪ್ ಅಲ್ಲಿ ಕೆಳಗಡೆ ಬೇಕಾದ್ರೆ ಕೆಳಗಡೆ ವೈಟ್ ಬೋರ್ಡ್ ನ ಇಟ್ಕೊಂಡು ನೀವು ಈ ಒಂದು ವೈಟ್ ಬೋರ್ಡ್ ನ ಉಪಯೋಗ ಮಾಡ್ಕೋಬಹುದು. ಈ ಒಂದು ಸ್ಟ್ಯಾಂಡ್ ಮೇಲೆ ನಾನು ಫುಲ್ ಡೀಟೇಲ್ ಆಗಿ ತೋರಿಸ್ತೀನಿ. ಹಾಗೆ ಇನ್ನು ಸ್ವಲ್ಪ ನಿಮ್ಗೆ ಮೇಲೆ ಬೇಕಂದ್ರೆ ಮೇಲೆ ಕ್ಲಿಪ್ ಇದಾವಲ್ಲ, ಮೇಲಿನ ಕ್ಲಿಪ್ ನಲ್ಲಿ ಇಟ್ಕೊಂಡು ಈ ಒಂದು ವೈಟ್ ಬೋರ್ಡ್ ಅನ್ನ ನೀವು ಈ ಒಂದು ಸ್ಟ್ಯಾಂಡ್ ಮುಖಾಂತರ ನೀವು ತುಂಬಾನೇ ಈಸಿಯಾಗಿ ಉಪಯೋಗ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ನೀವು ಈ ಒಂದು ವೈಟ್ ಬೋರ್ಡ್ ಸ್ಟ್ಯಾಂಡ್ ಅನ್ನ ನೀವು ನೋಡಿದಿರಿ. ಈ ಒಂದು ಸ್ಟ್ಯಾಂಡ್ ಯಾವ ರೀತಿಯಾಗಿದೆ ಅಂತ ನಾನು ಇದನ್ನ ಆನ್ಲೈನ್ ನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ನಿಮಗೂ ಕೂಡ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ನೋಡ್ಕೊಂಡು ಈ ಒಂದು ಸ್ಟ್ಯಾಂಡ್ ಬಗ್ಗೆ ಫುಲ್ ಡೀಟೇಲ್ ನೋಡ್ಕೊಂಡು ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈ ಒಂದು ವೈಟ್ ಬೋರ್ಡ್ ಟ್ರೈಪಾಡ್ ಯಾರಿಗೆ ಯೂಸ್ ಆಗುತ್ತೆ ಅಂದ್ರೆ, ಆನ್ಲೈನ್ ನಲ್ಲಿ ಕ್ಲಾಸ್ ಹೇಳೋರಿಗೆ, ಯೂಟ್ಯೂಬ್ ಚಾನಲ್ ಮಾಡ್ತಾರಲ್ಲ ಅಂತವ್ರಿಗೆ ಯೂಸ್ ಆಗುತ್ತೆ. ಮನೆಯಲ್ಲಿ ಟ್ಯೂಷನ್ ಹೇಳ್ತಿರಲ್ಲ, ಟ್ಯೂಷನ್ ಹೇಳೋರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೇನೆ ಸ್ಕೂಲ್ ಕಾಲೇಜಲ್ಲಿ ಕೂಡ ಈ ಒಂದು ವೈಟ್ ಬೋರ್ಡ್ ಟ್ರೈಪಾಡ್ ಅನ್ನ ಉಪಯೋಗ ಮಾಡಿಕೊಂಡು ಇದರ ಮೇಲೆ ನೀವು ವೈಟ್ ಬೋರ್ಡ್ ಅನ್ನ ಇಟ್ಕೊಂಡು ಸ್ಟೂಡೆಂಟ್ಸ್ ಗೆಲ್ಲ ನೀವು ಕ್ಲಾಸ್ ಅನ್ನ ಹೇಳ್ಬಹುದು. ಯೂಟ್ಯೂಬ್ ಅಲ್ಲಿ ಕೂಡ ನೀವು ಎಜುಕೇಶನ್ ಗೆ ಸಂಬಂಧಪಟ್ಟ ಕ್ಲಾಸ್ ಅನ್ನ ಕೂಡ ನೀವು ಹೇಳ್ಬಹುದು. ಈ ಒಂದು ಕೆಲಸಗಳಿಗೆ ಈ ಒಂದು ಸ್ಟ್ಯಾಂಡ್ ಮತ್ತೆ ವೈಟ್ ಬೋರ್ಡ್ ತುಂಬಾನೇ ಹೆಲ್ಪ್ ಆಗುತ್ತೆ. ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತುಂಬಾ ಸರಳವಾಗಿ ಈ ಒಂದು ಸ್ಟ್ಯಾಂಡ್ ಬಗ್ಗೆ ಅನ್ಬಾಕ್ಸಿಂಗ್ ಅಂಡ್ ರಿವ್ಯೂ ಬಗ್ಗೆ ಹೇಳಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಹಾಗೇನೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.